ಬರೀ ಒಂದು ತಿಂಗಳು ಸ್ಟಡಿ ಮಾಡಿ ರೈಲ್ವೆ ಡಿಪಾರ್ಟ್ಮೆಂಟ್ ಒಳಗೆ ಜಾಬ್ ಹೆಂಗೆ ತೊಗೊಂಡು ಅನ್ನೋದು ನಿಮ್ಗೆ ಗೊತ್ತಾಗಬೇಕಾ? ಜಸ್ಟ್ ಫಾಲೋ ಮೀ. ಹಾಯ್ ಎವ್ರಿವನ್, ವೆಲ್ಕಮ್ ಟು ರೈಲ್ವೆ ಮಾಹಿತಿ. ಫ್ರೆಂಡ್ಸ್, ನಾ ಭಾಳ ಜನ ಕೇಳಿದೀನಿ ರೈಲ್ವೆ ಗ್ರೂಪ್ ಡಿ ಅಂತಂದ್ರೆ ಟ್ರ್ಯಾಕ್ ಮೇಂಟೈನರ್ ಅಂತ ಹೇಳಿ ಎಷ್ಟೋ ಜನ ಅಪ್ಲಿಕೇಶನ್ ಹಾಕಂಗಿಲ್ಲ. ಯಾಕಂತಂದ್ರೆ ಟ್ರ್ಯಾಕ್ ಮೇಂಟೈನರ್ ಅಂತಂದ್ರೆ ಭಾಳ ಹಾರ್ಡ್ ವರ್ಕ್, ಹಳಿ ಮೇಲೆ ಕೆಲಸ ಮಾಡೋದು, ಬಿಸಿಲಾಗ್ಲಿ ಚಳಿ ಆಗಲಿ ಮಳೆ ಆಗಲಿ ಓಪನ್ ಲೈನ್ದಾಗ ಕೆಲಸ ಮಾಡೋದು ಅಂತೇಳಿ ಅಪ್ಲಿಕೇಶನ್ ಹಾಕೋ ಬಿಡತಾರ ಮಂದಿ. ಎಷ್ಟೋ ಸ್ಟೇಟ್ ಒಳಗೆ ಪಿಯೋನ್ ಪೋಸ್ಟ್ಗೆ ಕೋಟ್ಯಾನ್ ಮಂದಿ ಅಪ್ಲಿಕೇಶನ್ ಹಾಕತ್ತಾರ. ಬಟ್ ನಮ್ಮ ಮಂದಿ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕನ್ನ ವಿಚಾರ ಮಾಡಕತ್ತಾರ. ಆದ್ರೆ ಗ್ರೂಪ್ ಡಿ ಅಂತಂದ್ರ ಹಲವಾರು ಡಿಪಾರ್ಟ್ಮೆಂಟ್ಗಳು ಅದಾವ. ಈಗ ಕರೆದ್ರಷ್ಟು ಬರೀ 11 ಡಿಪಾರ್ಟ್ಮೆಂಟ್ ಅದಾವ. ಇನ್ನೂ ಡಿಪಾರ್ಟ್ಮೆಂಟ್ ಕೆಲವೊಂದು ಅದಾವ. ಎಲ್ಲಾ ಡಿಪಾರ್ಟ್ಮೆಂಟ್ಗಳು ಬೇರೆ ಬೇರೆ ರೀತಿ ಜಾಬ್ಗಳು ಅದಾವ, ಬೇರೆ ಬೇರೆ ರೀತಿಯ ಪೇಮೆಂಟು ಐತಿ. ಕೆಲವೊಂದು ಡಿಪಾರ್ಟ್ಮೆಂಟ್ ಒಳಗೆ ಬರೀ 4 ತಾಸು ಕೆಲಸ ಐತಿ. ಕೆಲವೊಂದು ಡಿಪಾರ್ಟ್ಮೆಂಟ್ ಒಳಗೆ ಅಟೆಂಡೆನ್ಸ್ ಹಾಕೋದು, ಜಸ್ಟ್ ಅಬ್ಸರ್ವೇಷನ್ ಮಾಡೋದು. ಕೆಲವೊಂದು ಡಿಪಾರ್ಟ್ಮೆಂಟ್ ಅಟೆಂಡೆನ್ಸ್ ಹಾಕೋದು, ಜಸ್ಟ್ ಪ್ರೆಸೆಂಟ್ ಇರೋದು ಆ ಒಂದು ಪೊಸಿಷನ್ನಾಗ ವರ್ಕ್ ಟೈಮ್ ಮುಗಿಮಟ. ಸೊ ಹಿಂಗ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಒಳಗೆ ಬೇರೆ ಬೇರೆ ಕೆಲಸಗಳು ಅದಾವ. ಓಕೆ, ಈ 11 ಡಿಪಾರ್ಟ್ಮೆಂಟ್ ಒಳಗೆ ವರ್ಕ್ ಟೈಮಿಂಗ್ ಏನ್ ಕೆಲಸ ಐತಿ, ಎಷ್ಟು ಪಗಾರ ಐತಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಬಟ್ ತಲೆಗಿಂತ ತೆಗಿರಿ, ಗ್ರೂಪ್ ಡಿ ಅಂದ್ರೆ ಬರೀ ಟ್ರ್ಯಾಕ್ ಮೇಂಟೈನರ್ ಅಲ್ಲ. ಇದೇ ಒಂದು ಕಾರಣಕ್ಕ ನಮ್ಮ ಈ ಒಂದು ಹುಬ್ಳಿ ಡಿವಿಷನ್ ಒಳಗ ಮ್ಯಾಕ್ಸಿಮಮ್ ಮಂದಿ UP MP ರಾಜಸ್ಥಾನ್ ಮಂದಿ ಐತಿ. ಓನ್ಲಿ ಒಂದು 10-20% ಅಷ್ಟ ಕನ್ನಡ ಮಂದಿ ಐತಿ. ಸೊ ಹಾಗಾಗಿ ಗ್ರೂಪ್ ಡಿ ಅಂದ್ರೆ ಬರೀ ಟ್ರ್ಯಾಕ್ ಮೇಂಟೈನರ್ ಅಷ್ಟ ಅಲ್ಲ, ಬಹಳಷ್ಟು ಡಿಪಾರ್ಟ್ಮೆಂಟ್ಗಳು ಅದಾವು, ಬೇರೆ ಬೇರೆ ಜಾಬ್ಗಳು ಅದಾವು. ಈ ಒಂದು ಪರ್ಟಿಕ್ಯುಲರ್ ಜಾಬ್ಗೆ ಸಿಲೆಬಸ್ ಏನೈತಿ, ಯಾವ ಬುಕ್ಸ್ಗಳನ್ನ ಓದಬೇಕು, ಯಾವ ತರ ಸ್ಟಡೀಸ್ ಮಾಡ್ಬೇಕು, ಯಾವ ತರ ಸ್ಮಾರ್ಟ್ ವರ್ಕ್ ಮಾಡ್ಬೇಕು ಎಲ್ಲ ನಾ ಹೇಳ್ತೀನಿ ನಿಮ್ಗೆ ಒಂದ. ಬಟ್ ಒಂದ್ ತಲೆ ಇಟ್ಕೋರಿ, ಯಾಕಪ್ಪ ಇದು ಅಪ್ಲಿಕೇಶನ್ ಹಾಕಂದ್ರೆ ಇದು ಭಾಳ ಈಸಿ ಇರ್ತೈತಿ. ಒಂದ್ಸತಿ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡ್ರ ನೀವು ಊಹೆನ ಮಾಡಂಗಿಲ್ಲ, ಅಷ್ಟೊಂದು ಬೆನಿಫಿಟ್ಸ್ಗಳು ಡಿಪಾರ್ಟ್ಮೆಂಟ್ ನಿಮ್ಗೆ ಕೊಡ್ತೈತಿ. ಓಕೆ, ಬರೀ ಒಂದು ಮ್ಯಾಟರ್ ಹೇಳ್ತೀನಿ, ಸ್ಯಾಲರಿ ಬಗ್ಗೆ ಹೇಳ್ತೀನಿ. ಈ ಸ್ಯಾಲರಿ ಬಗ್ಗೆ ಆಲ್ರೆಡಿ ಸೋಷಿಯಲ್ ಮೀಡಿಯಾದಾಗ ಓಡೋದೈತಿ, ನಿಮ್ಗೆ ಗೊತ್ತೈತಿ. ಅದು 8th ಪೇ ಕಮಿಷನ್ ಬಗ್ಗೆ ಅದನ್ನ ಆಮೇಲೆ ಹೇಳ್ತೀನಿ. ಬಟ್ ಈಗ ಪ್ರೆಸೆಂಟ್ ನೀವು ಜಾಬ್ ಕ್ಲಿಯರ್ ಮಾಡ್ರಿ ಅಂದ್ರೆ ನಿಮ್ಗೆ ಪಗಾರ 35,000 ರಿಂದ 40,000 ಪ್ರೆಸೆಂಟ್ ಐತಿ ಪಗಾರ. ಯಾವ್ದೇ ಡಿಪಾರ್ಟ್ಮೆಂಟ್ ಒಳಗೆ ತಗೋರಿ, ಸೊ ಮಿನಿಮಮ್ 35,000 ರಿಂದ 40,000 ಮಟ ಪಗಾರ ಐತಿ. ಸಪೋಸ್ 8th ಪೇ ಕಮಿಷನ್ ಆತಂದ್ರ ನಿಮ್ಮ ಸ್ಯಾಲ್ರಿ 50,000 ರಿಂದ 60,000 ರೂಪಾಯಿ ಜಂಪ್ ಆಗ್ತೈತಿ. ಈ ಪೇಮೆಂಟ್ ಸಲುವಾಗಿರ ಓದ್ರಿ. ನಿಮ್ಗೆ ಡೌಟ್ ಇತ್ತಂದ್ರ ನಾನು ನಿಮ್ಗೆ ಪೇ ಸ್ಲಿಪ್ ಕೂಡ ತೋರಿಸ್ತೀನಿ. ಸೊ ಹಿಂಗ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಬಗ್ಗೆ ಏನ್ ಜಾಬ್ ಐತಿ, ಎಷ್ಟು ಅವರ್ ಟೈಮ್ ವರ್ಕ್ ಐತಿ, ಏನೇನು ಬೆನಿಫಿಟ್ಸ್ ಅದಾವು, ಎಷ್ಟು ಪಗಾರ ಐತಿ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತಾ ಹೋಗ್ತೀನಿ.